ಶಿವಮೊಗ್ಗದ ಹೊಸನಗರ ತಾಲೂಕಿನ ಅರಸಾಳ ಸೂಡೂರು ಗೇಟ್ ಬಳಿ ಖಾಸಗಿ ಸ್ಲೀಪರ್ ಬಸ್ ಒಂದು ಧಗಧಗನೆ ಹೊತ್ತು ಉರಿತು 40 ಮಂದಿ ಪ್ರಯಾಣಿಕರಿದ್ರು. ಆದರೆ ಅದೃಷ್ಟವಶಾತ್ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆಲ್ರೈಟ್, ಬಚಾವಾಗಿದ್ದಾರೆ. ಉಡಾಪೆ ಹೊಡಿಬೇಡಿ, ಏನೋ ಆಗ್ತಾ ಇದೆ, ಏನಾಗ್ತಿದೆಯೋ. ಥೈಲ್ಯಾಂಡಿಂದ ಬೆಂಗಳೂರಿಗೆ ಡ್ರಗ್ ಸಪ್ಲೈ ಮಾಡ್ತಿದ್ದ ಕೇರಳದ ಡ್ರಗ್ ಪೆಡ್ಲರ್ಗಳನ್ನು ಅಯ್ಯೋ ಇಲ್ಲೂ ಕಾಟ ಕೊಡ್ತೀರನ್ರಯ್ಯ ನೀವು ನಮಗೆ. ಸರಿಯಪ್ಪ, ಪೊಲೀಸರು ಬಂಧಿಸಿದ್ದಾರೆ ಅಮೃತಲ್ಲಿ. ಅಂದರೆ ಇವರು ಅಂತ ತಕ್ಷಣ ಕೇಳಿದವರೆಲ್ಲ ಅಂತಲ್ಲ, ಪಾಪ ಹಂಗೆ ಅನ್ಕೋಬಾರ್ದ ಮೇಲೆ. ದಟ್ ಈಸ್ ಅನ್ಫೇರ್ ಆಲ್ಸೋ. ಅವಾಗ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸರು ಡ್ರಗ್ಸ್ ಚಾಲ ಇದು ಮಾಡಿ ಭೇದಿಸಿ 4 ಕೋಟಿ ರೂಪಾಯಿ ಮೌಲ್ಯದ್ದು ಥೈಲ್ಯಾಂಡಿನ ತರ್ತಿದ್ದಂತೆ. ಬೆಂಗಳೂರಿನಲ್ಲೆಲ್ಲ ವ್ಯಾಪಾರ ಮಾಡ್ತಿರಂತೆ. ಯಾಕಪ್ಪ ಕೇರಳದಲ್ಲೇ ಮಾರಬೇಕು, ಅಲ್ಲೇ ಮಾರಿ, ಅದೇ ಬೆಂಗಳೂರಿಗೆ ಬಂದು ಮಾರಬೇಕು. ವಿಶಾಲವಾಗೈತಲ್ಲ. ಹೇಳ್ತೀನಲ್ಲ, ಗಾರ್ಡನ್ ಸಿಟಿ ಆಯಿತು ಬೆಂಗಳೂರು, ಆಮೇಲೆ ಪಬ್ ಸಿಟಿ ಆಯಿತು ಬೆಂಗಳೂರು, ಆಮೇಲೆ ಸಿಲಿಕಾನ್ ಸಿಟಿ ಆಯಿತು ಬೆಂಗಳೂರು. ಈಗ ಮೊನ್ನೆ ಯಾರೋ ನನ್ನ ಫ್ರೆಂಡ್ ಫೋನ್ ಮಾಡಿದವರು ಹೇಳ್ತಾಯಿದ್ರು, ಏನು ಬೆಂಗಳೂರು ಭಾಳ ಡ್ರಗ್ಸ್ ಅಂತೆ ಅಂತ. ನೆಕ್ಸ್ಟು ಡ್ರಗ್ಸ್ ಸಿಟಿ ಮಾಡಿಬಿಡಿ. ನಿಮ್ಮ ಯೋಗ್ಯತೆಗೆ ಸರ್ಕಾರ ನಡೆಸೋಕ್ಕೆ ಅಯೋಗ್ಯರು ತೊಗೊಂಬಂದು ಹಾಳು ಮಾಡಿಬಿಟ್ರಿ ಬೆಂಗಳೂರನ್ನು ಎಲ್ಲರೂ ಸೇರಿಕೊಂಡು. ಈಗ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲೆಲ್ಲ ಮಾರತಳ್ಳಿನಲ್ಲಿ ಬಿಲ್ಡರ್ ಮನೆಯಲ್ಲಿ ಯಾರ್ದೋ ಮನೆಯಲ್ಲಿ ಯಾರೋ ನೇಪಾಳಿ ದಂಪತಿ ಅಂತೆ 18 ಕೋಟಿಯಷ್ಟು 11.5 kg ಚಿನ್ನ, 5 kg ಬೆಳ್ಳಿ ಎಲ್ಲ ಎತ್ಕೊಂಡು ಹೋಗಿದ್ದಾರಂತೆ, ಕ್ಯಾಶು ಎಲ್ಲ. ಅವರೇನೋ ಎತ್ಕೊಂಡು ಹೋಗಿದ್ದಾರೆ. ಸರಿ, ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಅರೆಸ್ಟ್ ಮಾಡೋದೋ ಹಿಡಿಯೋದೋ ಏನೋ ಒಂದು ಮಾಡ್ತಾರೆ ಪೊಲೀಸ್ನವರು. ನೀವು ಆ ಮನೆಯಲ್ಲಿ ಇದ್ದವರು ಕೆಲಸದವ್ರು ಇದ್ದಾರೆ ಮಾಡ್ತಿದ್ದಾರೆ ಅಂತಂದಾಗ ಇದೆಲ್ಲ ಎತ್ಕೊಳ್ಳೋಷ್ಟು ಸುಲಭವಾಗಿ ಇಟ್ಟಿರ್ತೀರಾ? ನೀವೆಂತವ್ರಿ? ಹೊಸದಾಗಿ ಮನೆ ಕಟ್ಟಿದ್ರು, ಆ ಗಡಿಬಿಡಿಯಲ್ಲಿದ್ದರು. ಸುಮ್ಮನೆ ರೇ ಇದು ಈ 18 ಕೋಟಿ ವ್ಯವಹಾರನ ಎತ್ತಿಡೋಕ್ಕೆ ಗಡಿಬಿಡಿ ಅಂದರೆ ಹಂಗ ನಿಮ್ಮ ಹತ್ತಿನ ಎಷ್ಟಿದೆಯೋ? ನನಗೆ ಭಾಳ ಬೇಸರ ಆಗೋದು, ಬೇಜವಾಬ್ದಾರಿ ಇದು. ಎಸ್, ಜಮ್ಮು ಮತ್ತು ಕಾಶ್ಮೀರದ ಸೋನಾಮಾರ್ಗ್ನ ಪ್ರವಾಸಿ ರೆಸಾರ್ಟ್ ಮೇಲೆ ಭಾರೀ ಹಿಮಪಾತ ಆಗಿದೆ. ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ರಾತ್ರಿ 10 ಗಂಟೆ ಸಂದರ್ಭದಲ್ಲಿ ಇದಾಗಿರುವುದು. ಈ ಘಟನೆಯಿಂದಾಗಿ ಮನೆಗಳು ಹಾಗೂ ವಾಹನಗಳಿಗೆ ತೀವ್ರ ಹಾನಿಯಾಗಿದೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇನ್ನು ದೇವ್ರ ತಟ್ಟೆ ಕಾಸುಗೋಸ್ಕರ ಬಡದಾಡ್ಕೊಂಡಿದ್ದಾರಂತೆ ಉತ್ತರ ಕನ್ನಡ ಜಿಲ್ಲೆ ಇಡುಗಂಜಿ ದೇವಸ್ಥಾನದಲ್ಲಿ. ಫೇಮಸ್ ದೇವಸ್ಥಾನ. ಬಡದಾಡಿ ಕೇಳಕ್ಕೆ ಈ ಆರ್ಡಿನರಿ ಫೆಲೋಸ್ ಬಂದಿದ್ದಾರೆ. ನಾಚಿಕೆನೂ ಆಗಲ್ವ ನಿಮ್ಗಳಿಗೆಲ್ಲ ಅಂತ ನನ್ನ ಕೇಳಿ. ದೇವಸ್ಥಾನದ ಹಕ್ಕಿನ ವಿಷಯದಲ್ಲೂ ಕೋರ್ಟ್ಗೆ ಈ ಘಟನೆ ಸಂಬಂಧ ಹೊನ್ನಾವರ ಠಾಣೆಯಲ್ಲಿ ದೂರು ಪ್ರತಿ ದೂರು ದಾಖಲಾಗಿದೆಯಂತೆ. ಎರಡೂ ಕುಟುಂಬಗಳೀಗ ಕೋರ್ಟ್ನಲ್ಲಿ ಕೇಸ್ ಹಾಕೊಂಡು ಬಡದಾಡ್ಕೊಂಡು ಸಾಯಿರಿ ಹೋಗಿ, ಅವನು ಬೇಡ ಅಂದಿರೋನು. ಬಡದಾಡ್ಕೊಳ್ಳೋದು ಅದನ್ನು ದೇಶಕ್ಕೆಲ್ಲ ತೋರಿಸ್ಕೋಬೇಕು. ನಾಚಿಕೆನೂ ಇಲ್ಲ ಅನ್ನೋ ಥರ ಇದ್ದರೆ ನಿಮ್ಗೆ ಏನು ಪೂಜೆ ಮಾಡ್ತೀರಿ? ಏನು ನಿಮ್ಮ ಹಣೆ ಬರಹ? ಯಾರು ನಿಮ್ಮನ್ನೆಲ್ಲ ಅಲ್ಲಿ ಕರ್ಕೊಂಬಂದು ಬಿಟ್ಟವರು? ನಿಮ್ಮ ಯೋಗ್ಯತೆಗಳಿಗೆ ಜ್ಞಾನ ಇರ್ಬೋದು, ಪ್ರಯೋಜನ ಏನು? 16 ಡಿಗ್ರಿ ಮಾಡಿ ಲಫಂಗಂತರ ಆಡಿದ್ರೆ ಪ್ರಯೋಜನ ಏನು? ದೇವ್ರ ಹತ್ರ ಪೂಜೆ ಮಾಡಿಕೊಂಡು ಹೀಗೆ ಬಡ್ದಾಡ್ಕೊಂಡಿದ್ರೆ ಪ್ರಯೋಜನ ಏನು? ಎಸ್.